ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣಂತೆ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸ್ವಾಮಿ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಕರ್ತನೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ನಾವೆಲ್ಲ ಕೇಳ್ತೇವಪ್ಪ, ಕೇಳಿದೆ ಮಾತ್ರವಲ್ಲದೆ ಅದ್ರ ಪ್ರಕಾರನೇ ಕರ್ತನೆ ಸ್ವಾಮಿ ನಾವು ಜೀವಿಸಲಿಕ್ಕೆ ದೇವರೇ ನಿಮ್ಮ ಕೃಪೆ, ನಿಮ್ಮ ಸಹಾಯ ದೇವರೇ ನಮ್ಮೆಲ್ಲರಿಗೂ ಬೇಕಾಗಿದೆಪ್ಪ. ಈ ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೇಲೆ. ಆದಿಕಾಂಡ 2ನೇ ಅಧ್ಯಾಯ, ಅದರಲ್ಲಿ 18ನೇ ವಚನ ತೆಗೆದುಕೊಳ್ಳ್ರಿ. ಒಳ್ಳೆಯದಲ್ಲ. ಯೆಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಹಲ್ಲೆಲೂಯಾ. ದೇವರು ಎಲ್ಲಾ ಸೃಷ್ಟಿಗಳನ್ನ ಮುಗಿಸಿದ ನಂತರ ಎಲ್ಲ ಸೃಷ್ಟಿ ಉಂಟು ಮಾಡಿದ್ರು, ಆದರೆ ಮನುಷ್ಯ ಇರಲಿಲ್ಲ ಭೂಮಿ ಮೇಲೆ. ಹಲ್ಲೆಲೂಯಾ. ಹಾಗಾಗಿ ಮನುಷ್ಯನನ್ನ ದೇವರು ಏನ್ ಮಾಡಿದ್ರು, ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿ ಮನುಷ್ಯನನ್ನ ಉಂಟು ಮಾಡೋಣ ಇಲ್ಲಿ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು. ಯಾರಿಗೆ ನಿಮಗೆ ಸರಿ ಬೀಳುವ ಸಹಕಾರಿ ನೀನೇ. ಇದು ಯಾರು ಮನುಷ್ಯ ಕೂಡಿಸಿಟ್ಟಿದ್ದಲ್ಲ, ಇದು ದೇವರು ಪರಲೋಕದಲ್ಲಿ ಒಂದು ಯೋಜನೆಯನ್ನ ಮಾಡಿಟ್ಟಿದ್ದಾರೆ, ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರನೇ ಈಗ ಪ್ರತಿಯೊಬ್ಬ ಗಂಡ ಹೆಂಡತಿಯನ್ನಾಗಿ ದೇವರು ಭೂಮಿ ಮೇಲೆ ನೇಮಿಸಿರೋದು. ಇದು ನಾವು ಚೆನ್ನಾಗಿ ತಿಳಿದಿರ್ಬೇಕು. ನಾನು ಊರೆಲ್ಲ ಹುಡುಕಾಡ್ದೆ, ದೇಶ ಹುಡುಕಾಡ್ದೆ, ನನಗೆ ಹೆಣ್ಣು ಸಿಕ್ಲಿಲ್ಲ, ನನಗೆ ಗಂಡು ಸಿಕ್ಲಿಲ್ಲ, ಇಲ್ಲ, ಹಾಗಿರೋಕ್ ಸಾಧ್ಯನೇ ಇಲ್ಲ. ಅದು ಆದರೆ ದೇವರು ಯಾರು ನೇಮಕ ಮಾಡಿರ್ತಾರೋ ಅವರಿಗೆ ಅವರೇ ಸಿಗುವುದು. ಇಷ್ಟು ವರ್ಷಗಳ ಕಾಲ ಬಿಟ್ಟು ನಿನಗೆ ಈತನು ಸಿಗಬೇಕಾದ್ರೆ ಇದು ದೇವರ ಒಂದು ಯೋಜನೆ ಆಗಿದೆ. ಇದನ್ನ ನಾವು ಭಯಭಕ್ತಿ ಉಳ್ಳವರಾಗಿ ಆತನ ಹೆಸರನ್ನ ಘನಪಡಿಸಿಕೊಂಡು ಜೀವಿಸಬೇಕು. ಹಾಲೆಲೂಯಾ. ಕೆಳಗೆ ಹೋದ್ರಮ್ಮ. ಇವೆಲ್ಲವನ್ನು ದೇವರು ಸೃಷ್ಟಿ ಮಾಡಿ ಏನ್ ಮಾಡಿದ್ರು, ಮನುಷ್ಯನಿಗೆ ಇದನ್ನ ಎಲ್ಲ ಹೆಸರಿಡೋಣ. ಈಗ ಪ್ರತಿ ಒಂದಕ್ಕೂ, ಒಂದು ಪ್ರಾಣಿ ಆಗಲಿ, ಪ್ರತಿ ಒಂದಕ್ಕೂ ಹೆಸರಿಟ್ಟವ್ರು ಯಾರು? ಯಾರು ಹೆಸರಿಟ್ರು? ಮನುಷ್ಯ ಹೆಸರಿಟ್ಟ. ಆದರೆ ದೇವರು ಅವನಿಗೆ ಮುಂದೆ ತಂದಿಟ್ರು. ಪ್ರತಿಯೊಂದು ಈ ದನ, ಕುರಿ, ಅವು ಇವು ಎಲ್ಲಾ ಪ್ರಾಣಿಗಳಿಗೂ ಮುಂದೆ ನಿಲ್ಲಿಸ್ಬಿಟ್ರು ಲೈನ್ ಆಗಿ. ಇದಕ್ಕೆ ಕುಮಾರ ಏನ್ ಹೆಸರಿಡ್ತೀಯ ಹೇಳು, ನೀನೇನು ಹೆಸರಿಡ್ತೀಯ ಹೇಳು. ಹಾಗೆ ಅವಾಗ ಈತನು ಏನೇನು ಹೆಸರಿಟ್ಟ ಅದೇ ಹೆಸರಾಯಿತು. ಈಗ ಕೂತಿರೋ ಸೋಫಾ ಅಂತ ಮನುಷ್ಯ ಹೆಸರಿಟ್ಟ, ಹಾಗೆ ಸೋಫಾ ಆಯ್ತದು. ಕಾಟ ಆಯ್ತು, ಬೆಡ್ಶೀಟು. ಇದೇ ರೀತಿ ಪ್ರತಿಯೊಂದು ಒಂದೊಂದು ವಸ್ತುಗಳಿಗೆ ಇದು ದೇವರ ಒಂದು ಯೋಜನೆ ಮಾಡಿ ಮನುಷ್ಯನಿಗೆ ಹೆಸರಿಡುವಂತ ಮನುಷ್ಯನಿಗೆ ಕೊಟ್ಟಾಗ ಆತನು ಹೆಸರಿಟ್ಟ. ಇದೆಲ್ಲ ನಾವು ನೆನೆಸ್ತೇವೆ, ನಾನು ಮಾಡಿದ್ದು, ನಾನು ದುಡಿದಿದ್ದು, ನಂದೇ ಇದು. ಇಲ್ಲ, ಮನುಷ್ಯ ಬರೀ ಉಸಿರು ಮಾತ್ರವೇ. ಅವನು ಉಸಿರು ಹೋಗಲು ಮಣ್ಣಿಗೆ ಸೇರ್ತಾನೆ. ಅವನ ಸಂಕಲ್ಪ ಅವತ್ತೇ ಲಾಸ್ಟ್. ಅವನ ಆಧಾರ್ ಕಾರ್ಡು, ಪ್ರತಿಯೊಂದು ಡಾಕ್ಯುಮೆಂಟ್ ಅವತ್ತು ಲಾಸ್ಟ್ ಆಗ್ತದೆ. ಯಾವಾಗ ಹಾಸ್ಪಿಟ್ಲಿಂದ ಸರ್ಟಿಫಿಕೇಟ್ ಸಿಕ್ಕುತ್ತೆ, ಇವನ್ ಡೆತ್, ಈತನು ಹೋಗಿಬಿಟ್ಟ ಅಂದರೆ ಇವನು ಈ ಲೋಕ ಬಿಟ್ಟ. ಇವನ್ನೆಲ್ಲ ಡಿಲೀಟ್ ಮಾಡ್ರಿ. ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ವರ್ಲ್ಡೇ ಡಿಲೀಟ್ ಆಗ್ತದೆ. ಈತನು ಇನ್ನಿಲ್ಲ. ಅವಾಗ ನೀನು ಯಾವ ಪ್ರಾಪರ್ಟಿ ಇಟ್ಕೊಂಡು ಏನ್ ಮಾಡ್ತಿ? ಎಷ್ಟು ಆಸ್ತಿ ಗಳಿಸಿದ್ ಏನ್ ಮಾಡ್ತಿ? ಎಷ್ಟು ಹೆಸರುಗಳನ್ನ ತೆಗೆದುಕೊಂಡು ಏನ್ ಮಾಡ್ತೀವಿ? ಎಷ್ಟೋ ದಿನ ಹೇಳ್ತಾರೆ, ಹೆಸರು ಮಾಡ್ಬೇಕಣ್ಣ, ಹೆಸರು ಮಾಡ್ಬೇಕು. ಏನ್ ಮಾಡ್ತಿ ಹೆಸರು ತೆಗೆದುಕೊಂಡಪ್ಪ? ಎಲ್ಲಿಗೆ ಹೋಗ್ತಿ ಹೆಸರು ತೆಗೆದುಕೊಂಡು? ನೀನು ಪರಲೋಕ ಹೋಗ್ತಿ ಹೆಸರು ತೆಗೆದುಕೊಂಡು. ಪರಲೋಕಕ್ಕೆ ಹೆಸರು ತಗೊಳ್ಬೇಕಾದ್ರೆ, ಹೆಸರು ಮಾಡಬೇಕಾದ್ರೆ ಯೇಸು ಸ್ವಾಮಿ ಮಾತ್ರವೇ ಮಾರ್ಗದರ್ಶಿಯಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ನಂಬಿದವರು ಪರಲೋಕ ರಾಜ್ಯ ಸೇರುವುದು ಖಂಡಿತ. ನಂಬುವುದು ಮಾತ್ರವಲ್ಲದೆ ಪ್ರತಿ ದಿವಸ ಕೈಗೊಂಡು ನಡೆಯುವಂಥವರಾಗಿರ್ಬೇಕು. ಅವರೇ ಭಾಗ್ಯವಂತರು. ಸುಮ್ಮನೆ ಅಲ್ಲ, ನನ್ನ ಇಷ್ಟದ ಪ್ರಕಾರ ಜೀವಿಸಲಿಕ್ಕೆ ಪರಮಾತ್ಮ ದೇವರು ಇಲ್ಲಿ ಬಿಟ್ಟಿಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ನಾವು ಇದು ಚೆನ್ನಾಗಿ ನಾವು ತಿಳಿದುಕೋಬೇಕು, ಚೆನ್ನಾಗಿ ಜ್ಞಾನ ನೆನಪಿನಲ್ಲಿ ನಾವು ಇಟ್ಟುಕೊಳ್ಳಬೇಕು. ಹಾಲೆಲೂಯಾ. ಕೆಳಗೆ ತೆಗೆದುಕೊಳ್ರಿ. ಎಷ್ಟನೇ ವಚನ ಇದು? ಏನು? ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಾಯಿತು ಹೆಸರಾಯಿತು. ಮನುಷ್ಯನು ಒಂದೊಂದು ಪ್ರಾಣಿಗಳಿಗೆ ಏನೇನು ಹೆಸರಿಟ್ಟರೋ, ಕುರಿ, ಆಡು, ಪ್ರತಿಯೊಂದು ದನ, ಆನೆ, ಒಂಟೆ, ಸಿಂಹ ಹೆಸರಿಟ್ಟು ಹಾಗೆ ಹೆಸರು ಆಯಿತು. ಯಾಕೆಂದ್ರೆ ಇವೆಲ್ಲ ದೇವರು ಉಂಟು ಮಾಡಿದ ಮೇಲೆ ಇದನ್ನ ಆಳ್ವಿಕೆ ಮಾಡಲಿಕ್ಕೆ ಮನುಷ್ಯನಿಲ್ಲ. ಇವತ್ತು ಒಂದು ದೊಡ್ಡ ಆನೆ
ಆನೆನ ಪಳಗ್ಸೋದು ಯಾರು? ಮನುಷ್ಯ. ಅವನು ಎಷ್ಟಿದ್ದಾನೆ? ನಮ್ಮಷ್ಟ ಹತ್ರ ನಿಮ್ಮಷ್ಟ ಹತ್ರ ಇದ್ದಾನೆ. ಆನೆ ಎಷ್ಟು ದೊಡ್ಡದಿದೆ? ಆದರೆ ಅವನ ಮಾತು ಕೇಳ್ತದೆ. ಹಲ್ಲೆಲೂಯಾ. ಫಸ್ಟ್ ಕಾಡಲ್ಲಿರ್ತದೆ ಸಿಟ್ಟು ಬಂದು, ಆಮೇಲೆ ಅದಕ್ಕೇನು ಸಪೋರ್ಟ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಹಿಡ್ಕೊಂಡು ಬಂದ್ರೆ ಸ್ವಲ್ಪ ದಿವಸ ಆಗಿದ ಮೇಲೆ ಮನುಷ್ಯನ ಮಾತು ಕೇಳ್ತದೆ. ಎದ್ದೇಳ್ತದೆ, ಕೂರು. ಅಂದರೆ ದೇವರು ಮನುಷ್ಯನನ್ನ ಯಾವ ರೀತಿ ಮಾಡಿದ್ದಾರೆ ಎಂಬುದಾಗಿ ನೀವು ದೇವರನ್ನ ಸ್ತುತಿ ಮಾಡಬೇಕು. ಇರೋದು 6 ಅಡಿ 5 ಅಡಿ 7 ಅಡಿ ಮನುಷ್ಯ ಇದ್ದಾನೆ. ಇಡೀ ಅಂತಂತ ದೊಡ್ಡ ಫ್ಲೈಟ್ಗಳನ್ನ ಓಡಿಸ್ತಾನೆ, ಅಂತಂತ ದೊಡ್ಡ ಟ್ರೈನ್ಗಳನ್ನ ಓಡಿಸ್ತಾನೆ, ಅಂತಂತ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಬ್ರಿಡ್ಜಸ್, ಸಮುದ್ರಕ್ಕೆ ಬ್ರಿಡ್ಜ್ಗಳನ್ನ ಕಟ್ಟ. ಎಲ್ಲಿಂದ ಬಂತು ಈ ಜ್ಞಾನ? ಆ ಜ್ಞಾನವನ್ನ ಯಾರು ಕೊಟ್ಟರು? ದೇವರು ಕೊಟ್ಟರು. ಆ ಜ್ಞಾನವನ್ನು ಯಾರು ಕೊಟ್ಟರು? ಅವರನ್ನ ಹುಡುಕಿ ಆರಾಧನೆ ಮಾಡ್ರಿ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಮನುಷ್ಯ ಮಾಡ್ದ, ಅವನು ಹಂಗೆ ಓದಿದಾನೆ, ಇಂಥ ಸೈಂಟಿಸ್ಟ್ ಆಗಿದ್ದಾನೆ, ಇಷ್ಟು ಎಜುಕೇಶನ್ ಮಾಡಿದ್ದಾನೆ. ಎಲ್ಲಿ ಹೋಗ್ತೀಯ ಮನುಷ್ಯನೇ? ನೀನು ಎಜುಕೇಶನ್ ತೆಗೆದುಕೊಂಡು ಯಾವ ದೇಶ ಕಟ್ತೀಯ? ಉಸಿರು ಹೋಗಿದ್ಮೇಲೆ ನೀನು ಎಜುಕೇಶನ್ ತೆಗೆದುಕೊಂಡು ಏನ್ ಮಾಡಕ್ಕಾಗ್ತದೆ? ಇಲ್ಲ, ಹಾಗೆಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮೂಲ ಯಾರಿದ್ದಾರೆ ಅವರನ್ನು ಹುಡುಕಿ ಆರಾಧನೆ ಮಾಡಬೇಕು. ಯೇಸುವೆ, ನೀನೇ ಸ್ವಾಮಿ ನನಗೆ ಜ್ಞಾನ ಕೊಟ್ಟಾತನು, ನೀನೇ ನನ್ನ ಸರ್ವಸ್ವ ದೇವರೇ. ನನಗೆ ಬುದ್ಧಿ ಜ್ಞಾನ ಶಕ್ತಿಗಳನ್ನ ಕೊಟ್ಟು ದೇವರೇ, ನನಗೆ ಎಲ್ಲವನ್ನು ಆರೋಗ್ಯ ಕೊಟ್ಟು ದೇವರೇ ನೀವು ನಡೆಸ್ತಾ ಇದ್ರಿ, ನಿಮಗೆ ಸ್ತೋತ್ರಪ್ಪ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯ ಆತನು ಮಾಡುವುದಾದರೆ, ಆ ರೀತಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಲ್ಲಿ ದೇವರು ಸಂತೋಷ ಪಡ್ತಾರೆ. ಯಾಕೆ? ನಾನು ಉಂಟು ಮಾಡಿದ ಮನುಷ್ಯ ನನ್ನನ್ನು ಆರಾಧನೆ ಮಾಡುತ್ತಾನೆ, ನನ್ನ ಮಾತು ಕೇಳ್ತಾರೆ. ಇವರು ಪ್ರಿಯನಾದ ನನ್ನ ಸಹೋದರ ಸಹೋದರಿಗಳು, ನನ್ನ ಮಕ್ಕಳು. ದೇವರು ಹೇಳ್ತಾರೆ. ಶಿಷ್ಯಂದ್ರಿಗೆ 12 ಜನ ಶಿಷ್ಯಂದ್ರು ಅಂತ ಮಾತ್ರ ಕರೆದ್ರು. ನಮಗೆಲ್ಲ ಮಕ್ಕಳ ಸ್ಥಾನವನ್ನ ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ನಾವು ಏನಾಗಿದ್ದೇವೆ? ತಂದೆಗೆ ಮಕ್ಕಳಾಗಿದ್ದೇವೆ. ಆ ಮಕ್ಕಳು ಹೇಗೆ ಜೀವಿಸಬೇಕು ಎಂಬುದಾಗಿ ನಾವು ಸರಿಯಾಗಿ ಭೂಮಿ ಮೇಲೆ ಕಲ್ತ್ಕೊಬೇಕು. ನಾವು ಪರಲೋಕ ರಾಜ್ಯ ಸೇರ್ಬೇಕಾದ್ರೆ ಯೇಸುಸ್ವಾಮಿ ಮಾತುಗಳಿಗೆ ನಾವು ಗೌರವ ಕೊಟ್ಟು ಅದ್ರ ಪ್ರಕಾರನೇ ನಾವು ಜೀವಿಸಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ಹಲ್ಲೆಲೂಯಾ. ಹಾಗೆ ಈ ವಾಕ್ಯವನ್ನು ಮುಂದೆ ತೆಗೆದುಕೊಳ್ಳೋಣ. ತಡಗಿ ಎಲ್ಲಿದ್ರೆ ಆಕೆಗೆ ಎಲ್ಲ ಮಾಡಿದ್ರು ಒಬ್ಬಂಟಿಗನಾಗಿ ಆದಾಮನಿಗೆ. ಆದರೆ ಅವನಿಗೆ ಸರಿ ಬೀಳುವ ಸಂಗಾತಿ ಇಲ್ಲ, ಹೆಂಡತಿ ಇರ್ಲಿಲ್ಲ. ಒಬ್ಬನೇ ಒಬ್ಬ ಇದ್ದಾನೆ, ಸಿಂಗಲ್. ಎಲ್ಲ ಹೆಸರಿಟ್ಟಾಯ್ತು, ಎಲ್ಲ ಮಾಡಾಯ್ತು, ಅವನೇನೇ ಹೆಸರಿಟ್ಟ, ಎಲ್ಲ ಆಗೋಯ್ತು, ಸರಿ. ಆದರೆ ಅವನಿಗೆ ಸರಿ ಬೀಳುವ ಸಂಗಾತಿ ಒಂದು ಬೇಕು. ಇಲ್ಲಿ ಮೇಲೆ ಹೇಳ್ತದೆ, ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಆ ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸಿಹಿಯಾಗಿ ಮಾಡಿ. ಒಂದೊಂದೇ ವಾಕ್ಯ ಹೇಳ್ಬೇಕಮ್ಮ ನೋಡಿ. ಹೀಗಿರಲಾಗಿ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. ನೆಲದ ಮಣ್ಣಿನನ್ನು ಕಲಿಸಿಬಿಟ್ಟು ಮನುಷ್ಯನನ್ನ ಸ್ವಂತ ಕೈಯಿಂದ ದೇವರು ರೂಪಿಸಿದ್ರು. ಕೈ, ಕಾಲು, ಈ ಉಗುರುಗಳು, ಒಂದೊಂದು ಬೆರಳುಗಳು ಸತ ದೇವರ ಸ್ವಂತ ಕೈಯಿಂದ ನಮ್ಮನ್ನ ಮಾಡಿಬಿಟ್ಟು ಮನುಷ್ಯನನ್ನ ಉಂಟು ಮಾಡಿ ನಿನಗೆ ಸರಿ ಬೀಳುವ ಸಂಗಾತಿ ಬೇಕು ಎಂಬುದಾಗಿ ಇಲ್ಲಿ ಆತನಿಗೇನಾಯ್ತು? ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯಿಂದ ಎಲುಬನ್ನು ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ. ಯಾರಿಗೆ? ಒಬ್ಬ ಗಂಡಸು, ಅಂದ್ರೆ ಆದಾಮನನ್ನ ಗಾಢ ನಿದ್ರೆ ಬರಮಾಡಿ ಒಂದು ಎಲುಬನ್ನ ತೆಗೆದುಬಿಟ್ಟು ಆ ಎಲುಬನ್ನ ಮಾಂಸದಿಂದ ಮುಚ್ಚಿ ಕ್ಲೋಸ್ ಮಾಡಿದ್ರು ದೇವರು. ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ, ಗೊತ್ತಾಗ್ಲಿಲ್ಲ. ಆ ಎಲುಬಿನಿಂದ ತೆಗೆದುಕೊಂಡು ಒಂದು ಸ್ತ್ರೀಯನ್ನ ಮಾಡಿದಾನೆ, ನಿನ್ನನ್ನ. ಹಲ್ಲೆಲೂಯಾ. ನಿನ್ನನ್ನ ಸ್ತ್ರೀಯನ್ನ ಮಾಡಿ ನೋಡು. ಆಕೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದು ಅವನು ಆಕೆಯನ್ನು ನೋಡಿ, ಈಗ ಸರಿ. ಹಲ್ಲೆಲೂಯಾ. ಇವೆಲ್ಲ ದೇವ್ರು ರೆಡಿ ಮಾಡಿ ಆದಾಮನ ಹತ್ರ ತಂದು ಕೊಟ್ಟರು. ಅವಾಗ ಹೇಳ್ತಾನೆ, ಓ ಇದು ಸರಿ, ಈಗ ನನಗೆ ಸರಿ ಇದೆ. ನೀವಿಬ್ರು ಹಾಗೆ ಆಗಿದ್ದೀರಿ. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡ್ರಿ ಅಂತ ಹೇಳೋದು ನಮ್ಮನ್ನ. ಸುಮ್ಮನೆ ಅಲ್ಲ, ಗಾಢ ನಿದ್ರೆ ಬರಮಾಡಿ ಒಂದು ಎಲುಬನ್ನ ತೆಗೆದು ಬಿಟ್ಟು ನಿನ್ನನ್ನ ರೂಪಿಸಿದ್ರು ದೇವರು. ಹಲ್ಲೆಲೂಯಾ. ಅವಾಗ
ಸ್ತ್ರೀಯ ಏನಾಯ್ತು? ನರದಿಂದ ಉತ್ಪತ್ತಿಯಾದ ನಾರಿ. ಹಾಲೆಲೂಯ. ನಿನ್ನನ್ನ ದೇವರು ರೂಪಿಸಿದ್ದಾರೆ. ಒಂದು ಎಲುಬನ್ನ ತೆಗೆದು, ಆ ಎಲುಬನ್ನ ತೆಗೆದುಬಿಟ್ಟು, ಇಲ್ಲಂತೆ ಎಲುಬುಗಳು ತಂದು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದು ಆಕೆಯನ್ನು ನೋಡಿ, ಈಗ ಸರಿ, ಈಕೆ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಮಾಂಸವು ಆಗಿದ್ದಾಳೆ. ಈಕೆಯು ನರದಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು. ಹಾಲೆಲೂಯ. ಇದಕ್ಕಿಂತ ಸತ್ಯ ಸಂದೇಶ ನಿಮ್ಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವೆಷ್ಟು ಹುಡುಕಿದ್ದರು, ಏನೂ ಪ್ರಯತ್ನ ಪಟ್ಟರು, ನಮ್ಗೆಲ್ಲೂ ಯಾವುದು ಸಿಕ್ಕುವುದಿಲ್ಲ ಅಂದ್ರೆ ಅರ್ಥ ನಿನಗೆ ಇನ್ನು ಸಮಯ ಬಂದಿಲ್ಲ ಅಂತ. ಇಷ್ಟು ವರ್ಷಗಳ ಕಾಲ ನೀನು ವೇಟ್ ಮಾಡಿದ್ಯಾಕೆ? ಹಾಲೆಲೂಯ. ದೇವರ ಒಂದು ಯೋಜನೆ, ಒಂದು ಪ್ಲಾನ್ ಇರೋದಕ್ಕೋಸ್ಕರನೇ ನಿಮ್ಮನ್ನ ಇಲ್ಲಿ ತನಕ ದೇವರು ವೇಟ್ ಮಾಡಿ ದೇವರು ನಿಮ್ಮನ್ನ ಒಂದು ಮಾಡಿದ್ದಾರೆ. ಎಷ್ಟು ವರ್ಷಗಳಾಯ್ತು. ಇವತ್ತು ಅದನ್ನ ಕುರಿತು ಒಂದು ನಿಮ್ಗೆ ಒಂದು ಮದುವೆ ದಿವಸಗಳು ಸತ ದೇವರೊಂದು ಇವತ್ತು ದಿವಸಗಳ ಆಗಿದೆ. ಅದಕ್ಕೆ ದೇವರೊಂದು ಕೃತಜ್ಞತೆ ಸಲ್ಲಿಸಬೇಕು. ಇನ್ನೊಂದು ಸಣ್ಣ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡನಿಗೆ ಅಧೀನರಾಗಿರ್ರಿ. ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಹೆಚ್ಚು ಮಾತುಗಳನ್ನ ಆಡಬಾರದು, ಮಾತಿಗೆ ಮಾತು ಕೊಡಬಾರದು. ಮೌನವಾಗಿ, ಸಮಾಧಾನವಾಗಿ, ಸಂತೋಷವಾಗಿ, ಪ್ರೀತಿಯನ್ನ ತೋರಿಸುವಂತವರಾಗಿರ್ಬೇಕು. ಅದರಲ್ಲಿ ನಿಮ್ಮಲ್ಲಿ ಕೊರತೆ ಇದ್ದರೆ ಸರಿಪಡಿಸಿಕೊಳ್ಳಿರಿ. ಹೀಗೆ ದೇವರ ವಾಕ್ಯ ಹೇಳ್ತದೆ. ಹಾಗೆಯೇ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಹಾಲೆಲೂಯ. ನಾವು ಹೆಸರಿಡಿದು ಕರಿಬಾರದು, ಹೋಗೋ ಬಾರೋ ಅಂತ ಕರಿಬಾರದು. ಹೋಗ್ರಿ ಬರ್ರಿ. ಅಬ್ರಾಮನಿಗೆ ಸಾರಳು ಹೇಗರೆದ್ರು? ಯಜಮಾನನೇ. ಹಾಲೆಲೂಯ. ಏನಂತ ಕರೆದ್ರು? ಯಜಮಾನ್ರೇ. ಗೌರವ. ಇದು ದೇವರು ನೇಮಕ ಮಾಡಿರೋದು, ಮನುಷ್ಯನಲ್ಲ. ದೇವರ ವಾಗ್ದಾನ ಇದು ಧರ್ಮ ವಾಗ್ದಾನ. ನಿಮ್ಮ ಬಾಳಿನಲ್ಲಿ ಅದು ನಡೀತಾ ಅದನ್ನ ಇದ್ರ ಪ್ರಕಾರ ನೀವು ಚೇಂಜ್ ಮಾಡಿಕೊಂಡು ಬರುವುದಾದ್ರೆ ಖಂಡಿತ ದೇವರು ನಿಮ್ಮನ್ನು ತುಂಬಾ ಆಶೀರ್ವಾದ. ಯಾಕಂದ್ರೆ ವಾಕ್ಯಕ್ಕೆ ನಾನು ರೈಟ್ ಮಾಡ್ತಾ ಇದ್ದೀನಿ. ಸ್ವಾಮಿ, ಈ ವಾಕ್ಯದಲ್ಲಿ ನಾನು ಸರಿ ಇದೀನಪ್ಪ, ನಾನು ಹಾಗೇ ನಮ್ಮ ಯಜಮಾನರ ಹತ್ರ ನಡ್ಕೊಳ್ತಾ ಇದ್ದೀನಿ, ಹಾಗೇ ಕರಿತಾ ಇದ್ದೀನಿ, ಹಾಗೆ ಗೌರವ ಕೊಡ್ತಾ ಇದ್ದೀನಿ ಅಂತಂದ್ರೆ ನೀನು ರೈಟಿಂಗ್ ಹಾಕೋ. ಸ್ವಾಮಿ, ನಾನು ಇದರಲ್ಲಿ ಸ್ವಲ್ಪ ಹಿಂಜಾರಿ ಹೋಗಿದ್ದೇನೆ, ನಾನು ಗೌರವ ಕಡಿಮೆ ಕೊಡ್ತಾ ಇದ್ದೇನೆ, ನನ್ನನ್ನು ಕ್ಷಮಾ ಮಾಡು, ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತ ತಪ್ಪುಗಳನ್ನ ಒಪ್ಪಿಕೋ. ಒಂದು ದಿವಸ ನನ್ನ ಹೆಂಡತಿ ನನಗೆ ಮಾತಾಡಲ್ಲ. ದೇವರ ವಾಕ್ಯ. ನಾನು ಹೇಳ್ತೀನಿ, ನೀನು ಏನು ಬೇಕಾರಲ್ಲ, ನಾ ಹೇಳಿದ ಉದಾಹರಣೆ ಹಾಗೆಲ್ಲ ಯಾವತ್ತೂ ಮಾತಾಡಿಲ್ಲ. ಯಾರು ದೇವರ ವಾಕ್ಯ ಇದು. ಮನುಷ್ಯನಿಗೆ ಮನುಷ್ಯ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಾಕ್ಯವೇ ನಮ್ಗೆ ಕಲಿಸ್ತದೆ. ಇದೆಲ್ಲ ಎಲ್ಲಿಗೆ ಹೋಗಕ್ಕೆ ವಾಕ್ಯ ಗೊತ್ತರ ನಿಮ್ಗೆ? ದೇವರ ರಾಜ್ಯ ಹೋಗ್ಲಿಕ್ಕೆ ಈ ವಾಕ್ಯಗಳನ್ನ ಅನುಸರಣೆ ಮಾಡ್ಬೇಕು, ನಮ್ಮ ಲೈಫಲ್ಲಿ ಜರುಗಬೇಕಿದು. ಹಾಲೆಲೂಯ. ಹಾಗೆ ಪ್ರಕಾರವೇ ಗಂಡನಿಗೆ ತಲೆಯಾಗಿದ್ದಾನೆ, ಕ್ರಿಸ್ತನು ಸಭೆಗೆ ದೇಹಕ್ಕೆ ರಕ್ಷಣೆಯಾಗಿದ್ದಾನೆ. ಹಾಗೆಯೇ ಸಭೆಗೆ ಹೀಗೆ ಅಧೀನರಾಗಿಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಎಲ್ಲಾ ವಿಷಯದಲ್ಲೂ ಅಧೀನರಾಗಿರ್ಬೇಕು. ಅಂದರೆ ಯಜಮಾನರಿಗೆ ಹೆಂಡತಿ ಅಧೀನರಾಗಿರ್ಬೇಕು. ಮಾತಿಗೆ ಮಾತು, ಅದು ಯಾರ ಕೆಲಸ? ಸೈತಾನನ ಕೆಲಸ ಆಗ್ತದೆ. ಸೈತಾನನಿಗೆ ನೀವು ಅವಕಾಶ ಕೊಡಬಾರದು. ಹಾಲೆಲೂಯ. ಹಾಗಾಗಿ ನಾವು ಈ ವಿಷಯಗಳಲ್ಲಿ ಈ ದೇವರು ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಹೆಚ್ಚಿಗೆ ಸಂದೇಶ ಹೋಗಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಏನು ಸಮಯ ಭಾರಿ ಮುಂದೆ ಹೋಗಿದೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆ ಕೊಟ್ಟಂತ ಸಮಯ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಳಿಸ್ತೀನಿ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.